ಇವತ್ತು ಏಕಾಏಕಿ ಅದೇನೋ ಹೇಳ್ತಾರಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋನು. ಈಗ ಸಾಲ ಮಾಡಿನೂ ತುಪ್ಪ ತಿನ್ನೋಕ್ಕಾಗಲ್ಲ, ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಏಕಾಏಕಿ 60 ರೂಪಾಯಿ 90 ರೂಪಾಯಿ ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೊಂದು ಬಿಟ್ಟಿದ್ರು, ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಮಜ್ಜಿಗೆ ಆಯಿತು, ಮೊಸರು ಆಯಿತು, ತುಪ್ಪ ಮಿಸ್ ಆಗೋಗ್ಬಿಟ್ಟಿತ್ತು. ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ. ಇಂಥ ಬರಗೆಟ್ ಸರ್ಕಾರ, ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಪಾಪಿಗಳು. ಇದುವರೆಗೂ 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಸುಮಾರು 25 ಐಟಮ್ಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಏನು ಬಿಟ್ಟಿದ್ದಾರೆ? ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ತೆರಿಗೆಗಳ ಹೊರೆ. ಕಳೆದ ತಿಂಗಳಷ್ಟೇ ಹಾಲ ಮೇಲೆ ಕಡಿಮೆ ಮಾಡಿ ಬೇರೆ ಬೇರೆ ಏನೋ ಗೋವಾ ಎಲ್ಲದ್ರ ಮೇಲೆ ಹೇಳಿದರು. ನಾವೇನೋ ಭಾಳ ಏನೋ ಆಶ್ಚರ್ಯ ಇದೆಯಪ್ಪ ಇದು ಅಂದ್ಕೊಂಡ್ವಿ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿ ಅಂತ. ಈ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಹೋಲ್ತದೆ. ಇವತ್ತು ತುಪ್ಪ ಮೊನ್ನೆ ಕಡಿಮೆ ಮಾಡಿದ್ವಿ, 3 ರೂಪಾಯಿ 4 ರೂಪಾಯಿ ಅಂದರೆ ನಮ್ಗೆ ಆಶ್ಚರ್ಯ ಆಯಿತು. ಇವಾಗ ಎಷ್ಟು ಹೆಚ್ಚಿರೋದು? 90 ರೂಪಾಯಿ. ಅಂದರೆ ಇದು ಪಿಚಾಸಿಗೆ ಈ ಸರ್ಕಾರಕ್ಕೆ ಎಷ್ಟು ಸರಿ ಹೊಂದುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಅಂಥ ಪರಿಸ್ಥಿತಿ ಈ ಸರ್ಕಾರದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಬೆಲೆಗಳನ್ನು ಇಳಿಸ್ತಾ ಇದೆ, GST ಎಲ್ಲ ಕಡಿಮೆ ಮಾಡಿ ಬೆಲೆಗಳನ್ನು ಇಳಿಸ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಸ್ತಾ ಇದೆ. ಅಂದರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ, ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನು ಹಣ ಬರ್ತೈತೆ ಅದರಲ್ಲಿ ಅದನ್ನು ಲೂಟಿ ಹೊಡೆಯೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್. ಅದರಿಂದ ಜನನೂ ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗಬೇಕು, ಎಷ್ಟು ಬೇಗ ತೊಲಗ್ತೈತೋ ಅಷ್ಟು ಒಳ್ಳೆಯದು ಅಂತ ಜನನೂ ತೀರ್ಮಾನಕ್ಕೆ ಬಂದ್ಬಿಟ್ಟಂಗಿದ್ದಾರೆ ಅನಿಸುತ್ತೆ. ಅದರಿಂದ ನಾವು ಈ ಹೋರಾಟವನ್ನು ಈಗಾಗಲೇ ತೆಗೆದುಕೊಂಡಿದ್ದೀರಿ. ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ರೈತರ ಹೋರಾಟಗಳನ್ನು ಪಾಲ್ಗೊಂಡು ನಾವಿಬ್ಬರು ಬರ್ತಾ ಇದ್ದೀರಿ. ಒಟ್ಟಲ್ಲಿ ಈ ಸರ್ಕಾರ 2.5 ವರ್ಷದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸಿದಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬರ್ತದೆ. ಓಕೆ.